ಇದು ಬೆಂಗಳೂರು ಕೆರೆಗಳ ಕಲುಷಿತ ನೀರನ್ನೇ ಒಡಲಲ್ಲಿ ತುಂಬಿ ಹರಿತಾ ಇರುವಂತಹ ನದಿ. ನೂರಾರು ವರ್ಷಗಳ ಇತಿಹಾಸವಿದ್ರೂ ಪುನಶ್ಚೇತನ ಅನ್ನೋದು ಮರೀಚಿಕೆ ಆಗಿತ್ತು. ಇದನ್ನ ಮನಗಂಡಂತ ಸರ್ಕಾರ ಕ್ಲೀನಿಂಗ್ಗೆ ಕೈ ಹಾಕಿದೆ. ಆದರೆ ಇದು ಅವೈಜ್ಞಾನಿಕ ಅಂತ ಪರಿಸರವಾದಿಗಳು ನಿಗಿ ಕೆಂಡ ಕಾರ್ತಿದ್ದಾರೆ. ದಕ್ಷಿಣದ ಪಿನಾಕಿನಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಹರಿದು ತಮಿಳುನಾಡು ಮೂಲಕ ಬಂಗಾಳಕೊಲ್ಲಿ ಸೇರೋ ನದಿ. ನೂರಾರು ವರ್ಷಗಳ ಇತಿಹಾಸವಿರೋ ಈ ನದಿ ಗಬ್ಬು ನಾರ್ತಿದೆ. ಇದನ್ನ ಮನಗಂಡ ಸರ್ಕಾರ ಖಾಸಗಿ ಸಹಭಾಗಿತ್ವದೊಂದಿಗೆ 2600 ಕೋಟಿ ವೆಚ್ಚದಲ್ಲಿ ಕ್ಲೀನ್ ಪಿನಾಕಿನಿಗೆ ಮುಂದಾಗಿದೆ. ಆದ್ರೆ ಮೊದಲು ನದಿಯ ಮೂಲವಾದ ಕೆರೆಗಳ ಶುದ್ಧೀಕರಣ ಮಾಡಿ, ನದಿ ನೀರಿನ ಮೂಲವೇ ಶುದ್ಧಿಯಾಗದಿದ್ರೆ ನದಿ ಹೇಗೆ ಶುದ್ಧವಾಗುತ್ತೆ ಅಂತ ಚಾಟಿ ಬೀಸ್ತಿದ್ದಾರೆ ಪರಿಸರವಾದಿಗಳು. ಸಿಟಿಯಿಂದ ಹೋಗುತ್ತಲ್ಲ ನೀರು, ಅದೇ ಹೋಗಿ ದಕ್ಷಿಣ ಪಿನಾಕಿಗೆ ಸೇರ್ತಾ ಇರೋದಲ್ಲಿ ಆಗಿರೋದ್ರಿಂದ ನಾವು ಫಸ್ಟ್ ಈ ಸೋರ್ಸ್ಗಳನ್ನ ಕ್ಲೀನ್ ಮಾಡೋದು ಮತ್ತು ಸೋರ್ಸ್ ನೀರನ್ನ ಸೆಗ್ರಿಗೇಟ್ ಮಾಡೋದು ಕಲಿಬೇಕೇ ಹೊರತು ಅಲ್ಲಿ ಹೋದ್ಮೇಲೆ ಹೋಗಿರೋ ಅಲ್ಲಿ ಆಲ್ರೆಡಿ ಹರಿತಾ ಇರೋ ನೀರನ್ನ ನಾವು ಕ್ಲೀನ್ ಮಾಡ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಯಾಕಂದರೆ ಅದನ್ನ ಡೀಟೇಲ್ಸ್ ಯಾರು ಎಲ್ಲೋ ಹಂಚಿಲ್ಲ. ಸರ್ಜಾಪುರದ ಸಮೀಪ ಹಾದು ಹೋಗೋ ದಕ್ಷಿಣ ಪಿನಾಕಿನಿ ನದಿ ಸುತ್ತಮುತ್ತ 19ಕ್ಕೂ ಹೆಚ್ಚು ಕೆರೆಗಳಿವೆ. ಕೆರೆಗಳ ಪುನಶ್ಚೇತನವಾಗದಿದ್ರೆ ನದಿ ಮರುಹುಟ್ಟು ಪಡೆಯೋದು ಅಸಾಧ್ಯ ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಒಂದು ಕೆರೆಯಲ್ಲಿ ಸೀವೇಜ್ ಬಂದ್ಬಿಟ್ರೆ ಎಲ್ಲ 18 ಕೆರೆಯಲ್ಲಿ ಬರುತ್ತೆ. ಅದು ತುಂಬಾ ಒಂದು ಥ್ರೆಟ್ ಇದೆ. ಇವಾಗ ನಮ್ಮ ಹತ್ರ ಟೈಮ್ ಇದೆ, ಇವಾಗಲೇ ನಾವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು. ಸರ್ಕಾರವೇನೋ ದಕ್ಷಿಣ ಪಿನಾಕಿನಿ ನದಿ ಪುನಶ್ಚೇತನಕ್ಕೆ ಕೈ ಹಾಕಿದೆ. ಆದ್ರೆ ಕೋಟಿ ಕೋಟಿ ಹಣ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಸಕ್ಕರೆ